ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ KPSC. ಇವತ್ತಿನ ಟಾಪಿಕ್ ಏನಿದೆ ಅಂತಂದ್ರೆ ಇವತ್ತಿನ ಟಾಪಿಕ್ ಅಪಾಯಿಂಟ್ಮೆಂಟ್ಸ್ ಮೇಲಿದೆ. ಅಪಾಯಿಂಟ್ಮೆಂಟ್ಸ್ 2024 ಓಕೆನಾ. ಇದರಲ್ಲಿ ಫಸ್ಟ್ ಕ್ವಶನ್ ನೋಡೋಣ. CGI ಅಂದ್ರೆ ಫುಲ್ ಫಾರ್ಮ್ ನೋಡಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದ್ದಾರೆ ಅಂತಂದ್ರೆ ಧನಂಜಯ್ ಯಶವಂತ್ ಚಂದ್ರಚೂಡ್ ಓಕೆನಾ. ಇದರಲ್ಲಿ ನೋಡಿ ಮೇನ್ ಇಂಪಾರ್ಟೆಂಟ್ ಏನಿದೆ ಅಂತಂದ್ರೆ ನೇಮ್ ಮತ್ತೆ ಫಾರ್ಮೇಷನ್ ಡೇಟ್. ಫಾರ್ಮೇಷನ್ ಡೇಟ್ ನೋಡಿ 28th January 1950. ಮತ್ತೆ ನೋಡಿ ಸೀಟ್ ಏನಿದೆ ಅಂತಂದ್ರೆ ನ್ಯೂ ದೆಹಲಿ ಓಕೆನಾ. ಇದರಲ್ಲಿ ನೋಡಿ ಅಪಾಯಿಂಟ್ ಯಾರು ಮಾಡ್ತಾರೆ ಅಂತಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಓಕೆನಾ. ಮತ್ತೆ ನೋಡಿ ಟರ್ಮ್ ಏನಿದೆ ಅಂತಂದ್ರೆ ಅಂಟಿಲ್ ದ ಏಜ್ ಆಫ್ 65 ಓಕೆನಾ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈಸ್ ಮೆನ್ಷನ್ಡ್ ಅಂಡರ್ ಆರ್ಟಿಕಲ್ 124 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಓಕೆನಾ. ಆರ್ಟಿಕಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 124. ಮತ್ತೆ ನೋಡಿ ಫಾರ್ಮೇಷನ್ ಡೇಟ್ ಆಲ್ರೆಡಿ ನಾವು ನೋಡಿದ್ವಿ. ಮತ್ತೆ ನೋಡಿ ಫಸ್ಟ್ ಹೋಲ್ಡರ್, ಹೂ ವಾಸ್ ದ ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಓಕೆನಾ. HJ ಕಾನ್ಯಾ 1950 to 1951 ಓಕೆನಾ. ಕ್ಲಿಯರ್ ಇದೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ಇಸ್ರೋ ಫುಲ್ ಫಾರ್ಮ್ ನೋಡಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಓಕೆನಾ. ನೆಕ್ಸ್ಟ್ ನೋಡಿ ಚೇರ್ಮನ್ ಯಾರಿದ್ದಾರೆ ಅಂತಂದ್ರೆ ಶ್ರೀಧರ್ ಸೋಮನಾಥ್ ಓಕೆನಾ. ನೆಕ್ಸ್ಟ್ ಏನಿದೆ ಅಂತಂದ್ರೆ ಫಾರ್ಮೇಷನ್ ಡೇಟ್ 15th August 1969. ಹೆಡ್ ಕ್ವಾರ್ಟರ್ ನೋಡಿ ಬ್ಯಾಂಗ್ಳೂರ್ ಕರ್ನಾಟಕ. ನೋಡಿ ಇವರೇ ಎಸ್ ಸೋಮನಾಥ್. ಹೆಡ್ ಕ್ವಾರ್ಟರ್ ನೋಡಿ ಬ್ಯಾಂಗ್ಳೂರ್. ನೆಕ್ಸ್ಟ್ ಕ್ವಶನ್ DRDO ಫುಲ್ ಫಾರ್ಮ್ ಏನಿದೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಓಕೆನಾ. ಚೇರ್ಮನ್ ಯಾರಿದ್ದಾರೆ ಸಮೀರ್ ವಿ ಕಾಮತ್. ಫಾರ್ಮೇಷನ್ ನೋಡಿ 1958. ಮತ್ತೆ ಹೆಡ್ ಕ್ವಾರ್ಟರ್ ಏನಿದೆ ಅಂತಂದ್ರೆ DRDO ಭವನ್, ನ್ಯೂ ದೆಹಲಿ, ಇಂಡಿಯಾ ಓಕೆ. ಹಿ ಈಸ್ ಸಮೀರ್ ವಿ ಕಾಮತ್ ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ RBI ಫುಲ್ ಫಾರ್ಮ್ ಈಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಗವರ್ನರ್ ಯಾರಿದ್ದಾರೆ ನೋಡಿ ಶಕ್ತಿಕಾಂತ್ ದಾಸ್. ಫಾರ್ಮೇಷನ್ ಡೇಟ್ ನೋಡಿ 1st April 1935. ಹೆಡ್ ಕ್ವಾರ್ಟರ್ ಮುಂಬೈ. ಹಿ ಈಸ್ ಶಕ್ತಿಕಾಂತ್ ದಾಸ್. ಇದರಲ್ಲಿ ನೋಡಿ ಕೀ ಪೀಪಲ್ ಅಲ್ಲಿ ಡೆಪ್ಯೂಟಿ ಗವರ್ನರ್ಸ್ ನೋಡಿ ಶ್ರೀ ರಾಜೇಶ್ವರ್ ರಾವ್, ಶ್ರೀ ಸ್ವಾಮಿನಾಥನ್ ಜೆ, ಶ್ರೀ T ರವಿಶಂಕರ್, ಡಾಕ್ಟರ್ MD ಪಾತ್ರ. ಸೊ ಹಿ ಈಸ್ 25th ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಓಕೆನಾ. ಸಿಂಪಲ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಅಲ್ಲಿ ನೋಡಿ BSC ಅಂತಂದ್ರೆ ಫುಲ್ ಫಾರ್ಮ್ ನೋಡಿ ಏನಿದೆ ಅಂತಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇಲ್ಲಿದೆ ನೋಡಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ವಾಸ್ ಫೌಂಡೆಡ್ ಬೈ ಪ್ರೇಮ್ಚಂದ್ ರಾಯ್ ಚಂದ್ ಇನ್ 1875 ಓಕೆನಾ. ಈ ಆರ್ಗನೈಸೇಷನ್ ಚೇರ್ಮನ್ ಯಾರಿದ್ದಾರೆ ಅಂತಂದ್ರೆ ಪ್ರಮೋದ್ ಅಗರ್ವಾಲ್. ಫಾರ್ಮೇಷನ್ ಡೇಟ್ ನೋಡಿ 9th July 1875. ಹೆಡ್ ಕ್ವಾರ್ಟರ್ ಈಸ್ ಮುಂಬೈ. ಸೊ ಹಿ ಈಸ್ ಪ್ರಮೋದ್ ಅಗರ್ವಾಲ್. ಮತ್ತೆ ನೋಡಿ MD ಅಂಡ್ CEO ಯಾರಿದ್ದಾರೆ ಅಂತಂದ್ರೆ ಸುಂದರಾಮನ್ ರಾಮಮೂರ್ತಿ. ಹಿ ಈಸ್ ಸುಂದರಾಮನ್ ರಾಮಮೂರ್ತಿ. ಸಿಂಪಲ್ ಆಗಿದೆ ಓಕೆ. ನೆಕ್ಸ್ಟ್ ಸೆಬಿ ಫಾರ್ಮ್ ಏನಿದೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಓಕೆನಾ. ಚೇರ್ಮನ್ ಯಾರಿದ್ದಾರೆ ನೋಡಿ ಮಧಾಬಿ ಪುರಿ ಬುಚ್. ಫಾರ್ಮೇಷನ್ ನೋಡಿ 12th April 1988. ಹೆಡ್ ಕ್ವಾರ್ಟರ್ ಸೇಮ್ ಮುಂಬೈ ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. NSE ಅಂತಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಚೇರ್ಮನ್ ನೋಡಿ ಗಿರೀಶ್ ಚಂದ್ರ ಚತುರ್ವೇದಿ. ಫಾರ್ಮೇಷನ್ ಡೇಟ್ ನೋಡಿ 1992. ಹೆಡ್ ಕ್ವಾರ್ಟರ್ ಮುಂಬೈ. ಸೊ ಹಿ ಈಸ್ ಗಿರೀಶ್ ಚಂದ್ರ ಚತುರ್ವೇದಿ. ಇಲ್ಲಿ ನೋಡಿ MD ಅಂಡ್ CEO ಯಾರಿದ್ದಾರೆ ಅಂತಂದ್ರೆ ಆಶೀಶ್ ಕುಮಾರ್ ಚೌಹಾನ್ ಓಕೆನಾ. ಸಿಂಪಲ್ ಆಗಿದೆ. ಸೊ ದಿಸ್ ಇಸ್ ರಿಲೇಟೆಡ್ ಟು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ನೆಕ್ಸ್ಟ್ ಕ್ವಶನ್ ನೋಡೋಣ. UPSC ಚೇರ್ಮನ್ ಯಾರಿದೆ ಅಂತಂದ್ರೆ ಮನೋಜ್ ಸೋನಿ. ಫಾರ್ಮೇಷನ್ ಡೇಟ್ ಇಸ್ 1926. ಹೆಡ್ ಕ್ವಾರ್ಟರ್ ಇಸ್ ನ್ಯೂ ದೆಹಲಿ. ಸೊ ಹಿ ಈಸ್ ಮನೋಜ್ ಸೋನಿ. UPSC ಫುಲ್ ಫಾರ್ಮ್ ನೋಡಿ ಏನಿದೆ ಅಂತಂದ್ರೆ UPSC ಅಂತಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಓಕೆನಾ. ಇಲ್ಲಿದೆ ನೋಡಿ ಫಾರ್ಮೇಷನ್ ಡೇಟ್ 1926. ನೆಕ್ಸ್ಟ್ ನೋಡಿ SSC ಅಂತಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಓಕೆನಾ. ಚೇರ್ಮನ್ ಯಾರಿದ್ದಾರೆ ಅಂತಂದ್ರೆ ಎಸ್ ಕಿಶೋರ್. ಫಾರ್ಮೇಷನ್ ಡೇಟ್ ನೋಡಿ 4th November 1975. ಸಿಂಪಲ್ ಆಗಿದೆ. ಹೆಡ್ ಕ್ವಾರ್ಟರ್ ಇಸ್ ನ್ಯೂ ದೆಹಲಿ. ಸೊ ಹಿ ಈಸ್ ಎಸ್ ಕಿಶೋರ್. ನೆಕ್ಸ್ಟ್ ಕ್ವಶನ್ ನೋಡೋಣ. CBSE ಫುಲ್ ಫಾರ್ಮ್ ಏನಿದೆ ಅಂತಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಓಕೆ. ಚೇರ್ಮನ್ ನೋಡಿ ರಾಹುಲ್ ಸಿಂಗ್. ಫಾರ್ಮೇಷನ್ ಡೇಟ್ ಇಸ್ 1929C. ಹೆಡ್ ಕ್ವಾರ್ಟರ್ ನೋಡಿ ನ್ಯೂ ಡೆಲ್ಲಿ. ಸೊ ಹಿ ಈಸ್ ರಾಹುಲ್ ಸಿಂಗ್. ನೆಕ್ಸ್ಟ್ ನೋಡೋಣ. CBI ಫುಲ್ ಫಾರ್ಮ್ ನೋಡಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಇಲ್ಲಿ ನೋಡಿ ಡೈರೆಕ್ಟರ್ ಯಾರಿದ್ದಾರೆ ಅಂತಂದ್ರೆ ಪ್ರವೀಣ್ ಸೂದ್. ಫಾರ್ಮೇಷನ್ ಡೇಟ್ ಇಸ್ 1963. ಸಿಂಪಲ್ ಆಗಿದೆ. ನೆಕ್ಸ್ಟ್ ಹೆಡ್ ಕ್ವಾರ್ಟರ್ ಇಸ್ ನ್ಯೂ ದೆಹಲಿ. ಇಲ್ಲಿ ನೋಡಿ ಫಾರ್ಮ್ಡ್ 1963 ಥ್ರೂ Delhi Special Police Establishment Act 1946. So this organization was established through Delhi Special Police Establishment Act 1946. ಓಕೆನಾ. ಸಿಂಪಲ್ ನೋಡಿ ಹಿ ಈಸ್ ಪ್ರವೀಣ್ ಸೂದ್. ಮೋಟೋ ಏನಿದೆ ಇಂಡಸ್ಟ್ರಿ, ಇಂಪಾರ್ಶಾಲಿಟಿ, ಇಂಟಿಗ್ರಿಟಿ ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. IB ಫಾರ್ಮ್ ಏನಿದೆ ಇಂಟೆಲಿಜೆನ್ಸ್ ಬ್ಯೂರೋ. ಮಿನಿಸ್ಟರ್ ನೋಡಿ ಅಮಿತ್ ಶಾ, ಮಿನಿಸ್ಟರ್ ಆಫ್ ಹೋಮ್. ಚೀಫ್ ನೋಡಿ ತಪನ್ ದೇಕಾ. ಫಾರ್ಮೇಷನ್ ಡೇಟ್ ನೋಡಿ 1887. ಹೆಡ್ ಕ್ವಾರ್ಟರ್ ಇಸ್ ನ್ಯೂ ಡೆಲ್ಲಿ. ನೆಕ್ಸ್ಟ್ ED
ಇಡಿ ಫುಲ್ ಫಾರ್ಮ್ ಏನಿದೆ ಅಂತಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಓಕೆನಾ. ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ನಿರ್ಮಲಾ ಸೀತಾರಾಮನ್. ಓಕೆ. ಡೈರೆಕ್ಟರ್ ನೋಡಿ ರಾಹುಲ್ ನವೀನ್. ಫಾರ್ಮೇಶನ್ ಡೇಟ್ ಇಸ್ 1956. ಹೆಡ್ ಕ್ವಾರ್ಟರ್ ಇಸ್ ನ್ಯೂ ಡೆಲ್ಲಿ. ಸೊ ಹಿ ಈಸ್ ರಾಹುಲ್ ನವೀನ್. ನೆಕ್ಸ್ಟ್ ನೋಡೋಣ ರಾ. ರಾ ಅಂತಂದ್ರೆ ಫುಲ್ ಫಾರ್ಮ್ ನೋಡಿ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್. ಓಕೆನಾ. ಚೀಫ್ ಯಾರಿದ್ದಾರೆ ಅಂತಂದ್ರೆ ರವಿ ಸಿನ್ಹಾ. ಫಾರ್ಮೇಶನ್ ಡೇಟ್ ಇಸ್ 21st September 1968. ಹೆಡ್ ಕ್ವಾರ್ಟರ್ ಇಸ್ ನ್ಯೂ ಡೆಲ್ಲಿ. ಸೊ ಹಿ ಈಸ್ ರವಿ ಸಿನ್ಹಾ. Next is NCSC. Full form is National Commission for Scheduled Caste. Okay. Chairman nodi Kishore Makwana. Formation date is 19th February 2004. Headquarter is Delhi. So he is Kishore Makwana. ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂತಂದ್ರೆ ಇದರಲ್ಲಿ ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್. ಆರ್ಟಿಕಲ್ 338 ಡೀಲ್ಸ್ ವಿತ್ NCSC. Okay. Ministry of Social Justice and Empowerment, Government of India. Okay, simple ಆಗಿದೆ. ನೆಕ್ಸ್ಟ್ ನೋಡೋಣ NCST. Full form National Commission for Scheduled Tribe. Okay, which article of the Constitution deals with NCST? Article 338A. Okay, chairman ನೋಡೋಣ ಅಂತರ್ ಸಿಂಗ್ ಆರ್ಯ. Okay, formation date ನೋಡೋಣ 19th February 2004. Headquarter is New Delhi. Minister responsible ನೋಡಿ ಅರ್ಜುನ್ ಮುಂಡಾ, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ಓಕೆನಾ, ಸಿಂಪಲ್ ಆಗಿದೆ. NCM, ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್. ಓಕೆ, ಚೇರ್ಮನ್ ಇಸ್ ಇಕ್ಬಾಲ್ ಸಿಂಗ್ ಲಾಲಾಪುರ. ಫಾರ್ಮೇಶನ್ ಡೇಟ್ ಇಸ್ 1993 and headquarter is New Delhi. So he is Iqbal Singh Lalapura. Minister responsible Smriti Irani. Deputy Minister is John Barla. Next ನೋಡೋಣ NCW ಅಂತಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ಸ್. ಚೇರ್ಮನ್ ರೇಖಾ ಶರ್ಮಾ. ಫಾರ್ಮೇಶನ್ ಡೇಟ್ ಇಸ್ 1992. ಹೆಡ್ಕ್ವಾರ್ಟರ್ ಇಸ್ ನ್ಯೂ ಡೆಲ್ಲಿ. ಶಿ ಇಸ್ ರೇಖಾ ಶರ್ಮಾ. ಓಕೆ, ಸಿಂಪಲ್ ಆಗಿದೆ. NHRC ಫುಲ್ ಫಾರ್ಮ್ ನೋಡೋಣ ನ್ಯಾಷನಲ್ ಕಮಿಷನ್ ಫಾರ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಓಕೆ, ಇದು ಲೋಗೋ ಇದೆ. ಮೋಟೋ ನೋಡಿ ಮೇ ಆಲ್ ಬಿ ಹ್ಯಾಪಿ. ಚೇರ್ಮನ್ ನೋಡಿ ಅರುಣ್ ಕುಮಾರ್ ಮಿಶ್ರಾ. ಫಾರ್ಮೇಶನ್ ಡೇಟ್ ಇಸ್ 12th October 1993. ಹೆಡ್ಕ್ವಾರ್ಟರ್ ಇಸ್ ನ್ಯೂ ಡೆಲ್ಲಿ. ಸೊ ಹಿ ಈಸ್ ಅರುಣ್ ಕುಮಾರ್ ಮಿಶ್ರಾ. ಗವರ್ನಿಂಗ್ ಬಾಡಿ ಇಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಓಕೆ, ನೆಕ್ಸ್ಟ್ ನೋಡೋಣ BSF ಫುಲ್ ಫಾರ್ಮ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಇಸ್ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್. DG ಡೈರೆಕ್ಟರ್ ಜನರಲ್ ಯಾರಿದ್ದಾರೆ ನಿತಿನ್ ಅಗರ್ವಾಲ್. ಫಾರ್ಮೇಶನ್ ಇಸ್ 1st December 1965. ಹೆಡ್ಕ್ವಾರ್ಟರ್ ಇಸ್ ನ್ಯೂ ಡೆಲ್ಲಿ. ಸೊ ಹಿ ಈಸ್ ನಿತಿನ್ ಅಗರ್ವಾಲ್. ನೆಕ್ಸ್ಟ್ ಇಸ್ CRPF. ಫುಲ್ ಫಾರ್ಮ್ ಇಸ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಇದು ಎಂಬ್ಲಮ್ ಇದೆ. ಓಕೆ, ಮೋಟೋ ಇಸ್ ಸರ್ವಿಸ್ ಅಂಡ್ ಲಾಯಲ್ಟಿ. ಮಿನಿಸ್ಟ್ರಿ ಇಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. DG ಡೈರೆಕ್ಟರ್ ಜನರಲ್ ಇಸ್ ಅನೀಶ್ ದಯಾಲ್ ಸಿಂಗ್. Formation is 28th December 1949 and headquarter is New Delhi. Simple. Okay, so he is Anish Dayal Singh. Next ನೋಡೋಣ NSG. ಡೈರೆಕ್ಟರ್ ಜನರಲ್ ಯಾರಿದ್ದಾರೆ ನದೀಮ್ ಪ್ರಭಾತ್. ಫಾರ್ಮೇಶನ್ ಇಸ್ 16th October 1984. ಹೆಡ್ಕ್ವಾರ್ಟರ್ ಇಸ್ ನ್ಯೂ ಡೆಲ್ಲಿ. NSG ಫುಲ್ ಫಾರ್ಮ್ ನೋಡಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಓಕೆ, ಮಿನಿಸ್ಟರ್ ಇಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಓಕೆ, ಮೋಟೋ ಇಸ್ ಓಮ್ನಿ ಪ್ರೆಸೆಂಟ್ ಓಮ್ನಿ ಪೊಟೆಂಟ್ ಸೆಕ್ಯೂರಿಟಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ITBP ಫುಲ್ ಫಾರ್ಮ್ ನೋಡಿ ಏನಿದೆ ಅಂತಂದ್ರೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್. ಓಕೆ, ಡೈರೆಕ್ಟರ್ ಜನರಲ್ ಯಾರಿದ್ದಾರೆ ಅಂತಂದ್ರೆ ರಾಹುಲ್ ರಾಸ್ ಗೋತ್ರಾ. ಓಕೆ, ಫಾರ್ಮೇಶನ್ ಡೇಟ್ ನೋಡಿ 1962. ಹೆಡ್ಕ್ವಾರ್ಟರ್ ನ್ಯೂ ಡೆಲ್ಲಿ. ಸೊ ಹಿ ಈಸ್ ರಾಹುಲ್ ರಾಸ್ ಗೋತ್ರಾ. ಓಕೆ, ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಓಕೆ, ಸೊ ದಿಸ್ ಇಸ್ ದ ಎಂಬ್ಲಮ್. ಓಕೆ, ಇಲ್ಲಿ ನೋಡಿ ಮೋಟೋ ಏನಿದೆ ನೋಡಿ ವ್ಯಾಲರ್, ಸ್ಟೇಟ್ ಫಾಸ್ಟ್ನೆಸ್ ಅಂಡ್ ಕಮಿಟ್ಮೆಂಟ್. ಓಕೆ, ನೆಕ್ಸ್ಟ್ ನೋಡೋಣ RPF ಫುಲ್ ಫಾರ್ಮ್ ನೋಡಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್. DG ನೋಡಿ ಡೈರೆಕ್ಟರ್ ಜನರಲ್ ಮನೋಜ್ ಯಾದವ. ನೆಕ್ಸ್ಟ್ ನೋಡಿ ಫಾರ್ಮೇಶನ್ ಡೇಟ್ ಇಸ್ RPF ಆಕ್ಟ್ 1957. ಮತ್ತು ನೋಡಿ ಹೆಡ್ ಕ್ವಾರ್ಟರ್ ನೋಡಿ ನ್ಯೂ ಡೆಲ್ಲಿ. ಇಲ್ಲಿ ನೋಡಿ ಮಿನಿಸ್ಟ್ರಿ ಆಫ್ ರೈಲ್ವೇಸ್. ಇದು ಎಂಬ್ಲಮ್ ಇದೆ. ಓಕೆ, ಮೋಟೋ ನೋಡಿ ಅಟೇನ್ ಆನರ್. ನೆಕ್ಸ್ಟ್ ನೋಡೋಣ BRO ಅಂತಂದ್ರೆ ಫುಲ್ ಫಾರ್ಮ್ ನೋಡಿ ಬಾರ್ಡರ್ ರೋಡ್ ಆರ್ಗನೈಸೇಷನ್. ಓಕೆ, ಡೈರೆಕ್ಟರ್ ಜನರಲ್ ಯಾರಿದ್ದಾರೆ ಅಂತಂದ್ರೆ ಲೆಫ್ಟಿನೆಂಟ್ ಜನರಲ್ ರಘು ಶ್ರೀನಿವಾಸನ್. ಓಕೆ, ಫಾರ್ಮೇಶನ್ ಡೇಟ್ ನೋಡಿ 7th May 1960.
ಹೆಡ್ ಕ್ವಾರ್ಟರ್ ಈಸ್ ನ್ಯೂ ಡೆಲ್ಲಿ. ಸೊ ಹಿ ಈಸ್ ರಘು ಶ್ರೀನಿವಾಸನ. ನೆಕ್ಸ್ಟ್ NCC ಡೈರೆಕ್ಟರ್ ಜನರಲ್ ಯಾರಿದ್ದಾರೆ? ಗುರ್ಬೀರ್ ಪಾಲ್ ಸಿಂಗ್. ಫಾರ್ಮೇಶನ್ ಡೇಟ್ ನೋಡಿ July 16th, 1948. ಹೆಡ್ ಕ್ವಾರ್ಟರ್ ಈಸ್ ನ್ಯೂ ಡೆಲ್ಲಿ. ಇಲ್ಲಿ ನೋಡಿ ಫುಲ್ ಫಾರ್ಮ್ ನೋಡಿ, ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಏನಿದೆ ಅಂತಂದ್ರೆ ಇಟ್ ಈಸ್ ಎ ಪಾರ್ಟ್ ಆಫ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್. ಓಕೆ, ನೆಕ್ಸ್ಟ್ ICG ಫುಲ್ ಫಾರ್ಮ್ ನೋಡಿ, ಇಂಡಿಯನ್ ಕೋಸ್ಟ್ ಗಾರ್ಡ್ಸ್. ಓಕೆ, ಇಂಡಿಯನ್ ಕೋಸ್ಟ್ ಗಾರ್ಡ್. ಡೈರೆಕ್ಟರ್ ಜನರಲ್ ಯಾರಿದ್ದಾರೆ? ರಾಕೇಶ್ ಪಾಲ್. ಫಾರ್ಮೇಶನ್ ನೋಡಿ 18th August 1978. ಹೆಡ್ ಕ್ವಾರ್ಟರ್ ನೋಡಿ ನ್ಯೂ ಡೆಲ್ಲಿ. ಸೊ ಹಿ ಈಸ್ ರಾಕೇಶ್ ಪಾಲ್. ಪೇರೆಂಟ್ ಏಜೆನ್ಸಿ ನೋಡಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಓಕೆ, ನೆಕ್ಸ್ಟ್ ನೋಡಿ NCB ಫುಲ್ ಫಾರ್ಮ್ ಏನಿದೆ ಅಂತಂದ್ರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ. ಡೈರೆಕ್ಟರ್ ಜನರಲ್ ಯಾರಿದ್ದಾರೆ? ಸತ್ಯನಾರಾಯಣ ಪ್ರಧಾನ್. ಫಾರ್ಮೇಶನ್ ಡೇಟ್ ಈಸ್ 17th March 1986. ಹೆಡ್ ಕ್ವಾರ್ಟರ್ ಈಸ್ ನ್ಯೂ ಡೆಲ್ಲಿ. ಇಲ್ಲಿ ನೋಡಿ ಮೋಟೋ ಏನಿದೆ ಅಂತಂದ್ರೆ ಇಂಟೆಲಿಜೆನ್ಸ್ ಎನ್ಫೋರ್ಸ್ಮೆಂಟ್, ಓಕೆ, ಕೋಆರ್ಡಿನೇಷನ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಓಕೆ, PIB ಫುಲ್ ಫಾರ್ಮ್ ನೋಡಿ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ. ಓಕೆ, ಡೈರೆಕ್ಟರ್ ಜನರಲ್ ಯಾರಿದ್ದಾರೆ? MS ಶೈಪಾಲಿ B ಶರಣ್. ಓಕೆ, ಫಾರ್ಮೇಶನ್ ನೋಡಿ June 1919. ಹೆಡ್ ಕ್ವಾರ್ಟರ್ ಈಸ್ ನ್ಯೂ ಡೆಲ್ಲಿ. ನೆಕ್ಸ್ಟ್ ನೋಡಿ ನೇವಿ ಚೀಫ್ ಯಾರಿದ್ದಾರೆ? ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ. ಓಕೆ, ಫಾರ್ಮೇಶನ್ ಡೇಟ್ ನೋಡಿ 26th January 1950. ಹೆಡ್ ಕ್ವಾರ್ಟರ್ ಈಸ್ ನ್ಯೂ ಡೆಲ್ಲಿ. ಸೊ ಹಿ ಈಸ್ ದಿನೇಶ್ ಕುಮಾರ್ ತ್ರಿಪಾಠಿ. ಇಲ್ಲಿ ನೋಡಿ ಎಂಬ್ಲಮ್ ಇದೆ ಇದು. ಕಮಾಂಡರ್ ಇನ್ ಚೀಫ್. ಹೂ ಇಸ್ ದ ಕಮಾಂಡರ್ ಇನ್ ಚೀಫ್? ಓಕೆ, ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು. ನೋಡಿ ಎವ್ರಿ ಇಯರ್ ನೇವಿ ಡೇ is celebrated on December 4th. ಓಕೆ, ನೆಕ್ಸ್ಟ್ ಈಸ್ ಆರ್ಮಿ ಚೀಫ್ ಯಾರಿದ್ದಾರೆ? ಜನರಲ್ ಮನೋಜ್ ಪಾಂಡೆ. ಫಾರ್ಮೇಶನ್ ಈಸ್ 26th January 1950. ಸೇಮ್. ನೆಕ್ಸ್ಟ್ ಹೆಡ್ ಕ್ವಾರ್ಟರ್ ಈಸ್ ನ್ಯೂ ಡೆಲ್ಲಿ. ಸೊ ಹಿ ಈಸ್ ಮನೋಜ್ ಪಾಂಡೆ. ಇಲ್ಲಿ ನೋಡಿ ಕಮಾಂಡರ್ ಇನ್ ಚೀಫ್ ಸೇಮ್, ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು. ಮೋಟೋ ನೋಡಿ ಸರ್ವಿಸ್ ಬಿಫೋರ್ ಸೆಲ್ಫ್. ಎವ್ರಿ ಇಯರ್ ನೋಡಿ 15th January is celebrated as ಆರ್ಮಿ ಡೇ. ಓಕೆ, ನೆಕ್ಸ್ಟ್ ಈಸ್ AIR ಅಂದರೆ ಇಂಡಿಯನ್ ಏರ್ ಫೋರ್ಸ್. ಓಕೆ, ನೆಕ್ಸ್ಟ್ ನೋಡೋಣ ಏರ್ ಫೋರ್ಸ್. ಇಂಡಿಯನ್ ಏರ್ ಫೋರ್ಸ್ ಚೀಫ್ ಆಗಿದ್ದಾರೆ ಏರ್ ಮಾರ್ಷಲ್ ವಿವೇಕ್ ರಾಮ್ ಚೌಧರಿ. ಫಾರ್ಮೇಶನ್ ಈಸ್ 26th January 1950. ಹೆಡ್ ಕ್ವಾರ್ಟರ್ ಈಸ್ ನ್ಯೂ ಡೆಲ್ಲಿ. ಸೊ ಹಿ ಈಸ್ ವಿವೇಕ್ ರಾಮ್ ಚೌಧರಿ. ಎವ್ರಿ ಇಯರ್ 8th October is celebrated as ಏರ್ ಫೋರ್ಸ್ ಡೇ. ಓಕೆ, ಸಿಂಪಲ್. CDS ಅಂತಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. Who is the head of all these three services? That is Chief of Defence Staff. Okay, who was the first Chief of Defence Staff? General Bipin Rawat. Okay, Chief is General Anil Chauhan. Formation date is 1st January 2020. Headquarter is New Delhi. ಸ್ವಲ್ಪ ಒನ್ ಲೈನರ್ಸ್ ಇದೆ ಇಲ್ಲಿ ನೋಡಿ. ಪ್ರೆಸಿಡೆಂಟ್ ಆಫ್ GST ಅಪೆಲೇಟ್ ಟ್ರಿಬ್ಯುನಲ್ ಯಾರಿದ್ದಾರೆ? ಸಂಜಯ್ ಕುಮಾರ್ ಮಿಶ್ರಾ. ನೆಕ್ಸ್ಟ್ ನೋಡೋಣ CMD ಅಂಡ್ ಚೇರ್ಮನ್ ಆಫ್ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಯಾರಿದ್ದಾರೆ? ನಿರ್ಜಾ ಕಪೂರ್. ಓಕೆನಾ. ಸೆಕ್ರೆಟರಿ ಆಫ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಯಾರಿದ್ದಾರೆ? ವಂದಿತಾ ಕೌಲ್. ಓಕೆ, ನೆಕ್ಸ್ಟ್ ನೋಡಿ ನ್ಯಾಷನಲ್ ಹಾಕಿ ಟೀಮ್ ಹೆಡ್ ಕೋಚ್ ಯಾರಿದ್ದಾರೆ? ಹರೀಂದರ್ ಸಿಂಗ್. ನೆಕ್ಸ್ಟ್ ನೋಡೋಣ ಇನ್ಸ್ಪೆಕ್ಟರ್ ಜನರಲ್ ಆಫ್ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಯಾರಿದ್ದಾರೆ? ಲವ್ ಕುಮಾರ್. ನೆಕ್ಸ್ಟ್ ನೋಡಿ ಡೈರೆಕ್ಟರ್ ಆಫ್ SPG ಆಲೋಕ್ ಶರ್ಮಾ. ಓಕೆ.